ಹೆಂಗಿವಾಗ ಎಷ್ಟು ಗ್ರಾಮ್ ಐತೆ ಇದು? 38-40 ಗ್ರಾಮ್. ಒಬ್ರು ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಹುಡುಗಿಗೋಸ್ಕರ ನನ್ನ ಬರ್ಡೇ ಬಿಟ್ಟು ಹೋಗ್ತಾ ಇರೋದು ಯಪ್ಪ. It's a tuner's car. So ಇದು ಸ್ಟಾಕ್ ಅಲ್ಲಿ 374 ಹಾರ್ಸ್ ಪವರ್ ಮಾಡುತ್ತೆ. You can push this almost 800 ಹಾರ್ಸ್ ಪವರ್. ಸೂಪರ್ ಕಾರ್ ಕಿಲ್ಲರ್ ಮಾಡ್ಕೋಬಹುದು. ಹೌದು. ಕ್ರೇಜಿ ಪ್ಲಾಟ್ಫಾರ್ಮ್ B58 ಇಂಜಿನ್ ಇದ್ರ ಸ್ಪೆಷಾಲಿಟಿ. BMW's ಮೋಸ್ಟ್ ರಿಲಯಬಲ್ ಇಂಜಿನ್ ಇದೆ. B58 ಅಂತ. ನಿಜವಾಗ್ಲೂ ಇವತ್ತಿಲ್ಲಿ ನಿಂತ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತದೆ. ನಾನು ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ಅದ್ರಲ್ಲಿ ಉದ್ದಾರ ಆಗಲ್ಲ, ಹಂಗೆ ಮನೇಲಿ ಜಗಳ ಆಗ್ತಾ ಇರುತ್ತೆ. ಬಟ್ ಅದೇ ಇವತ್ತು ಇಲ್ಲಿದ್ದೀನಿ, ನೆಕ್ಸ್ಟ್ ಇನ್ನೊಂದಿನ ಇನ್ನೊಂದು ಜಾಗಕ್ಕೆ ಹೋಗೋಣ. ಪೇರೆಂಟ್ಸಿಗೆ ಯಾವಾಗಾದ್ರು ಒಳ್ಳೆ ಮಕ್ಕಳಾಗ್ಬೋದು, ಜನಕ್ಕೆ ಯಾವತ್ತು ಒಳ್ಳೆ ಸೇವಕ ಆಗ್ಲಿ, ಇನ್ನೊಂದಾಗ್ಲಿ, ಎಕ್ಸಾಂಪಲ್ ಆಗ್ಲಿ ಆಗಕ್ಕಾಗಲ್ಲ. ಸಮಯ ಸಿಕ್ಕಾಗ ಹಾಕ್ಬಿಡ್ಬೇಕಲ್ಲ, ಅದಂತೂ ಮಾಡೀನಿ. ಐ ಆಮ್ ಹ್ಯಾಪಿ ಫಾರ್ ದಟ್. ನೋಡೋಣ ಮನೇಲಿ ಯಾವಾಗ ಒಪ್ಕೊಂತಾರೆ, ಯಾವಾಗ ಮಾತಾಡಿಸ್ತಾರೆ, ಯಾವಾಗ ಆಗುತ್ತೆ ಅದೆಲ್ಲ. ನಿಮ್ಮಪ್ಪ ಬರ್ಬೇಕು. ಬರ್ತಾರೆ ಕಸನ್. There's not much to do when all I can 8, 7, 6, 5, 4, 3, 2, 1, let's go! Hey guys, what's up? ನಾನು ನಿಮ್ಮ SMR. ಎಲ್ಲರೂ ಸಾಗದಾಗಿದ್ದೀರಾ ಅಂತ ಅನ್ಕೊಂತೀನಿ. ದ ಡೇ ಹ್ಯಾಸ್ ಅರೈವ್ಡ್. ಸೊ ಫೈನಲಿ ಒಂದು ತಿಂಗಳಿಂದ ಒಂದು ಚಾಲೆಂಜ್ ಮಾಡಿರ್ತೀನಿ. ಅದಾದ್ಮೇಲೆ BMW ಕಾರು. ಸೊ ಇವತ್ತು BMW ಕಾರ್ ತಗೊಳಕ್ ಹೋಗ್ತಾ ಇದೀವಿ. ನಿಮ್ಗೆಲ್ಲರಿಗೂ ಅನ್ಸ್ಬೋದು ಇದು ಯಾವ ತರ ಬರೀ ಒಂದು ಕಮೆಂಟಿಗೆ ಆಗಿದ್ದ, ಅಥವಾ 6 ತಿಂಗಳ ಮುಂಚೆ ಪ್ಲಾನ್ ಮಾಡಿದ್ದ, ಅಥವಾ ಮುಂಚೆ ಇವರೇ ಕಮೆಂಟ್ ಹಾಕೊಂಡು ಮಾಡಿದ್ದ. ಇಷ್ಟೊಂದೆಲ್ಲ ಡೌಟ್ಸ್ ಇರುತ್ತೆ, ಇದ್ದೇ ಇರುತ್ತೆ, ನನಗೆ ಗೊತ್ತಾಗುತ್ತೆ. ಐ ಕ್ಯಾನ್ ಸೆನ್ಸ್. ಬಟ್ ನಿಮಗೆಲ್ಲರಿಗೂ ಸತ್ಯ ಗೊತ್ತಾಗುತ್ತೆ ಯಾವ ಥರ ಮಾಡಿದ್ದೀನಿ. ಈ ಕಾರ್ ಬುಕ್ಕಿಂಗ್ ಯಾವ ಪ್ರೊಸೆಸರ್ ನಡೆದಿತ್ತು. 1 ವಾರದಲ್ಲಿ ಬುಕ್ ಮಾಡಿಕೊಂಡು 1 ವಾರದಲ್ಲಿ ತಂದಿರೋ ಕಾರ್ ಇದು. ನಿಮಗೆಲ್ಲ ವಿತ್ ಪ್ರೂಫ್ಸ್ ತೋರ್ಸೋಣ. ಸೊ ಅದಾದಮೇಲೆ ಇವಾಗ ನಾನು ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಇದು ಹಾಫ್ ಶರ್ಟು ಹೊಸದು, ಬರೀ ಟೀ ಶರ್ಟ್ ಇದು ಇಷ್ಟೇ ಓಪನ್ ಆಗೋದು. ಆಮೇಲೆ ಈ ಥರ ಐತೆ ಬ್ಲ್ಯಾಕು. ಅದಾದಮೇಲೆ ಚೈನ್ ಇವತ್ತು ಚೇಂಜ್ ಮಾಡೀನಿ, ಗೋಲ್ಡ್ ಹಾಕಿದ್ದೀನಿ. ಅದಾದಮೇಲೆ ಪ್ಯಾಂಟು. ಅದಾದಮೇಲೆ ಮೀಸೋ ಎಲ್ಲ ನಾರ್ಮಲ್ ಶಾರ್ಪ್ ಆಗುತ್ತೆ. ವಾಚ್ ಇದಾಕಿದ್ದೀನಿ ಇವತ್ತು ಗೆಸ್ದು. ಈ ಡ್ರೆಸ್ಸಿಂಗ್ ಮ್ಯಾಚ್ ಆಗ್ತಾಯಿದೆ ಅಂತ ಕ್ರೇಜಿಯಾಗಿ ಕಾಣ್ತಾ ಇದೆ. ಶೂಸಲ್ಲಿ ಐ ಆಮ್ ಪ್ಲಾನಿಂಗ್ ಒಂದು ಇದಿದೆ, ಒಂದು ಫಾರ್ಮಲ್ ಶೂ ಹಾಕೋಣ ಅಂತ. ಬಿಕಾಸ್ ಇದು ಫುಲ್ ಫಾರ್ಮಲ್ ಪ್ಯಾಂಟ್ ಆಗಿದೆ, ಅದಕ್ಕೋಸ್ಕರ ಹಾಕೊಂಡು ಇಲ್ಲಿಂದ ಹೊಡೋಣ. ನಮ್ಮಮ್ಮ ಬರ್ತಾರೆ, ನಮ್ಮಮ್ಮನ ಜೊತೆ ಹೋಗ್ತಾ ಇದ್ದೀನಿ. ಅದಾದಮೇಲೆ ಅಲ್ಲಿ ಸಿಮ್ರಾನ್ ಇರ್ತಾಳೆ. ಅದಾದಮೇಲೆ ಪುನಿಗಿನಿ ಎಲ್ಲ ಶೂಟ್ಸಿಗೆ ಬರ್ತಾರೆ ಜೊತೆನಲ್ಲಿ ಇವಾಗ. ಅದಾದಮೇಲೆ ಈವ್ನಿಂಗು ನಮಗೆ ಕಾರ್ ರಿವೀಲಿಂಗ್ ಇರುತ್ತೆ. ಕಾರ್ ರಿವೀಲಿಂಗ್ ಜೊತೆಗೆ ಬರ್ಡೇ ಪಾರ್ಟಿ ಇರುತ್ತೆ, ಅದನ್ನೆಲ್ಲ ತೋರಿಸ್ತೀನಿ. ಸೊ ಇವಾಗ ನಿಮಗೆ ಶೋರೂಮಲ್ಲಿ ಕಾರ್ ರಿವೀಲಿಂಗ್, ಕಾರ್ ಯಾವುದು, ಎಷ್ಟು ದುಡ್ಡಾಯಿತು, ಏನೇನು ಫ್ಯೂಚರ್ ಇದೆ ಕಾರಲ್ಲಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಶೂಸ್ ನೋಡ್ಬೋದು, ಇಷ್ಟಿದಾವೆ. ಇನ್ನೂ ಒಂದಷ್ಟು ರ್ಯಾಕ್ಸ್ ಹಾಕ್ಬೇಕು, ಇನ್ನೂ ಒಂದಷ್ಟು ಮಾಡೋದೈತೆ, ರೆಡಿ ಮಾಡೋದು. ಬಟ್ ಇವತ್ತು ಸೆಲೆಕ್ಟ್ ಮಾಡ್ತಾರೋ ಶೂ ಇದಿರುತ್ತೆ. ಇದಾದ್ಮೇಲೆ ಸಂಜೆ ಬೇರೆ ಡ್ರೆಸ್ ಇರೋದ್ರಿಂದ ಬೇರೆ ಡ್ರೆಸ್ಸಿಗೆ ಇನ್ನೊಂದು ಶೂ ಇದು ಮಾಡಬೇಕು. ಸೊ ಈ ಶೂ ನೋಡ್ರಿ, ಫುಲ್ ಇದ್ರದ್ದೆಲ್ಲ ದೊಡ್ಡದಾಗಿದೆ. ಸ್ವಲ್ಪ ಹೈಟ್ ಕೂಡ ಎಲಿವೇಟ್ ಮಾಡುತ್ತೆ ನನಗೆ ಇದು, ಅದಕ್ಕೋಸ್ಕರ ಇವಾಗ ಈ ಶೂ ಹಾಕೊಂಡು ನಮ್ಮಮ್ಮ ರೆಡಿ ಆಗ್ತಾವ್ರೆ. ನಮ್ಮಮ್ಮ ರೆಡಿ ಆದ ತಕ್ಷಣ ಹೊಡೋಣ. ಇವಾಗ ಫಸ್ಟ್ ಜಯನಗರ ಡಾಶೆ ಶೋರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ನಾವು ಕಾರ್ನ ಇಸ್ಕೊಬೇಕು. ಅಲ್ಲಿ ಕಾರ್ ರಿವೀಲಿಂಗ್ ಆದ್ಮೇಲೆ ಟ್ರಕ್ಕಿಗೆ ಲೋಡ್ ಮಾಡಿ ಮತ್ತೆ ನಾವು ಅದನ್ನ ಯಲಹಂಕಕ್ಕೆ ತರಿಸ್ಕೊಬೇಕು, ಆರ್ಯನ್ ಫಾರ್ಮ್ಸ್ಗೆ. ಅಲ್ಲಿ ನಮಗೆ ಕಾರ್ ರಿವೀಲಿಂಗ್ ಸ್ಟೇಜ್ ಅಲ್ಲಿ ಏನ್ ರೆಡಿ ಐತೆ ಅಲ್ಲಿ ರಿವೀಲ್ ಮಾಡೋ ಥರದ್ದು ಪ್ಲಾನ್ ಮಾಡಿರೋದು ಇವಾಗ. ಸೊ ಲೆಟ್ಸ್ ಗೋ, ನಮ್ಮಮ್ಮ ರೆಡಿ ಆಗ್ತಾರೆ, ಹೊಡೋಣ ಬನ್ನಿ ಗೈಸ್. ಇವಾಗ ಹಂಗೆ ಓಡಬೇಕಿತ್ತು, ಹಂಗೆ ನಮ್ಮಮ್ಮ ಏನೋ ಕೊಡಬೇಕು ಅಂತ ಅಂದ್ರು. ಅದಕ್ಕೆ ಅಮ್ಮ ಬರಮ್ಮ ಬ್ಲಾಗಲ್ಲಿ ಕೊಡು ಅಂತ ಕೇಳ್ತಾ ಇದ್ದೀನಿ. ಬೈಲಿ ಕೊಡು. ನಾವು ಅಮ್ಮನ್ನ ನೀವು ನೋಡಿಲ್ಲ ಅಲ್ಲ ನಾವು. ಹಾ ಹೆಂಗಿವಾಗ ಎಷ್ಟು ಗ್ರಾಮ್ ಐತೆ ಇದು? 38-40 ಗ್ರಾಮ್. ಅಪ್ಪ ಹಾ, ಈ ಕೈ ಖಾಲಿ ಇತ್ತು, ಏನಾರು ಆಗ್ಬೇಕಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ಫೈನಲಿ ಮಕ್ಕಳ ನಿಮಗೂ ಬೇಕಾ ಚಿನ್ನದ ಕಡ್ಗ? ಯಾವ್ದು ತುಂಬಾ ಡಿಸಿ. ಎಷ್ಟು ವರ್ಷದ ಇದು? 20 ವರ್ಷದ ಇದು. ಇಲ್ಲೊಂದು ಹಳ್ಳಿ ಹೋಗ್ಬಿಟ್ಟೈತೆ. 20 ವರ್ಷದಿಂದ ನನಗೆ ಮಾಡಿಸಿದ್ದ 40 ಗ್ರಾಮ್ದು. ಹೆಂಗ ನೋಡ್ರಿ, ಈ ಕೈ ಖಾಲಿ ಇತ್ತು, ಅದೇ ಅನ್ಕೊಂತಿತ್ತು. ಈ ಕೈ ಖಾಲಿ ಐತಲ್ಲ, ಏನ್ ಹಾಕ್ಲಿ, ಬ್ರಾಸ್ಲೆಟ್ ಏನಾದ್ರು ಒಂದು ಗೋಲ್ಡ್ ಇದ್ರೆ ಹಾಕ್ಬೋದಿತ್ತಲ್ಲ ಅಂತ ಅನ್ಕೊಂಡಿದ್ದೆ. ಸೊ ಫೈನಲಿ ಗಿಫ್ಟ್ ಮಾಡಿದ್ದಾರೆ. ಬರಲ್ಲ ಅಂತ ಕಾರ್ ಓಪನಿಂಗಿಗೆ? ಸರಿ, ಓಕೆ, ಏನೋ ಮಾಡಕ್ಕಾಗಲ್ಲ, ಬನ್ನಿ ಹೋಗೋಣ. ಇವಾಗ
ಲೆಟ್ಸ್ ಗೋ. ಹೋಗ್ಬಿಟ್ಟು ಇವಾಗ ಕಾರ್ ರಿವೀಲಿಂಗ್ ಇದು ಮಾಡ್ಕೊಳ್ಳೋಣ. ಆಚೆ ಕಡೆ ಕಾರ್ ವಾಶ್ ಮಾಡ್ತಾ ಇದ್ರು, ಕಾರ್ ವಾಶ್ ಆಗೋಯ್ತು. ಇವಾಗ ನಮ್ಮ ಕಾರ್ ಎತ್ಕೊಂಡು ನಾವು ಸೀದಾ ನಾಗರಬಾವಿಗೆ ಹೋಗಿ ನಂದು ಡ್ರೆಸ್ನ ಚೆಕ್ ಮಾಡಿ ಅಲ್ಲಿ ಬರ್ಡೇ ಡ್ರೆಸ್ಸು. ಅದಾದ್ಮೇಲೆ ನೆಕ್ಸ್ಟ್ ನಾವು ಜಯನಗರ್ಗೆ ಹೋಗ್ಬೇಕು, ಡಾಶ್ ಶೋರೂಮ್ಗೆ, BMW ಕಾರ್ಗೆ. ಸಿಮ್ರಾನಿಗೆ ಫೋನ್ ಮಾಡಿದ್ದೆ, ಅವಳಿಗೆ ಹೇಳಿದೀನಿ ಓನ್ 6:15 ಬಿಕಾಸ್ ಕಾರ್ಗೆ ಹಾಕ್ಬೇಕು ಆಚೆ ತರಬೇಕು ಟೈಮಲ್ಲಿ ಅಂತ. ಸೊ ಟೈಮ್ ಆಗುತ್ತೆ, ಲೇಟ್ ಮಾಡೋದು ಬೇಡ ಇನ್ನ. ಬನ್ನಿ ಹೋಗೋಣ. 3 ಗಂಟೆಗೆ ಡೆಲಿವರಿ ತಗೊಳಕ್ ಹೋಗ್ಬೇಕು, 2:15 ಬರ್ತೀನಿ ಅಂತ ಹೇಳಿದ್ದೆ. ಇಲ್ಲೇ ಆಲ್ರೆಡಿ 2 ಗಂಟೆ ಆಗ್ಬಿಟ್ಟೈತೆ. ಈ ಲೆವೆಲ್ ಟ್ರಾಫಿಕ್ ಅಲ್ಲಿ ಇದ್ರೆ ನಾನು ಹೆಂಗಪ್ಪ ಹೋಗ್ಲಿ ಅಂತ ಅಂದ್ಕೊಂಡು ಯೋಚನೆ ಮಾಡ್ತಾ ಇದೀನಿ. ಅದಾದ್ಮೇಲೆ ಇದನ್ನು ಯೋಚನೆ ಮಾಡಿದೆ, ಇವಾಗ ಏನಾಗುತ್ತೆ ಗೊತ್ತಾ, ನಾನು ಈ ಟ್ರಾಫಿಕ್ ಅಲ್ಲಿ ವಾಪಸ್ ಬರೋ ಅಷ್ಟಿಗೆ ನಾನು ಊಷ್ಟ ಹೋಗಿರ್ತೀನಿ, ಬಟ್ಟೆ ಬೇರೆ ಚೆಕ್ ಮಾಡ್ಬೇಕು. ಅದಕ್ಕೆ ಇನ್ನೊಂದು ಪ್ಲಾನ್ ಏನಂತ ಅಂದ್ರೆ, ಗಾಡಿನ ಟ್ರಕ್ಕಿಗೆ ಹಾಕಿಸ್ಕೊಂಡು ತಗೋಸ್ಕೊಳ್ಳೋಣ, ಅಲ್ಲಿ ಇಳಿಸ್ಕೊಳ್ಳೋಣ. ಗಾಡಿ ನಾನು ರೋಡಿಗೆ ತೆಗೆಯೋದ್ ಬೇಡ ಇವಾಗ್ಲೇ ಅಂತ ಅನ್ಕೊಂಡಿನಿ. ಯಾಕೆ ಸುಮ್ನೆ ಈ ಟ್ರಾಫಿಕ್ ಅಲ್ಲಿ ನಾನು ಬರೋಕ್ ಹೋಗಿ ಅರ್ಜೆಂಟ್ ಮಾಡಕ್ ಹೋಗಿ ಎಲ್ಲರೂ ಟಚ್ ಕಿಚ್ ಆದ್ರೆ ಫಸ್ಟ್ ದಿನ ಬೇಜಾರಾಗುತ್ತೆ. ಈ ಗಾಡಿ ಫಸ್ಟ್ ದಿನ ತಗೊಂಡ ಈ ಗಾಡಿ ಟಚ್ ಮಾಡಿದ್ರು ಯಾರು ಅಂದ್ರೆ, ನಾವು ಅವ್ರಿಗೆ ಟಚ್ ಮಾಡಿರಲಿಲ್ಲ. ಡೆಲಿವರಿ 2 ಕಾರ್ ಇತ್ತು, ಇದ್ರ ಜೊತೆಗೆ ನಾನು ಇನ್ನೊಂದು ಯಾವ್ದೋ 700 ಡೆಲಿವರಿ ಇತ್ತು ಬ್ಲೂ ಕಲರ್ದು. ಅವ್ರ ಗಾಡಿ ಟಚ್ ಮಾಡಿದ್ರೆ ಅವ್ರ ಗಾಡಿ ಡೆಂಟ್ ಆಗಿತ್ತು, ನನ್ನ ತಾರ್ ಏನಾಗಿರ್ಲಿಲ್ಲ. ಸೊ ಫಸ್ಟ್ ಡೇ ತಗೊಂಡಾಗ ಡೆಲಿವರಿ ತಗೊಳ್ಳೋದಿನ ತಾರ್ನ. ಇವಾಗ ಅದಕ್ಕೆ ಬೈದಲ್ಲಿ ಬೇಡ ಟ್ರಕ್ ಅಲ್ಲಿ ಬರ್ಲಿ ಗಾಡಿ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿದ್ದೀನಿ. ಹೋಗ್ತಾ ಇದೀವಿ, ಈ ಟ್ರಾಫಿಕ್ ಮುಗಿದ್ಬಿಟ್ಟು ಬೇಗ ನಾವು ರೀಚ್ ಆಗ್ಬಿಟ್ರೆ ಲೊಕೇಶನ್ ನ, ಸೀದಾ ಸಿಮ್ರಾನ್ ಅಲ್ಲಿ ಆರಾಮ ಮತ್ತೆ ಸ್ವೀಟ್ಸ್ ಇಟ್ಕೊಂಡು ಕಾಯ್ತಾವಳಂತೆ. ಇವಾಗ ಅದನ್ನ ಹಾಕ್ಬಿಟ್ಟು ಗಾಡಿನ ಆಚೆ ತೆಗಿಬೇಕು. ನೋಡೋಣ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮಮ್ಮ ಹಾರ ತಗೊಳ್ಳೋಣ ಅಂತ ಹೇಳ್ತು, ನಾನು ಹಾರಾಗಿರ ಎಲ್ಲ ಬೇಡ ಅಂತ ಅಂದೆ. ನಮ್ಮಮ್ಮ ಹಾರ ತಗೋ ಪೂಜೆ ಮಾಡ್ಬೇಕು ಅಂತ ಹೇಳುತ್ತೆ. ಸೊ ನೋಡೋಣ ಅದೆಲ್ಲಿ ಯಾವ ತರ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಗೋ. ಅಲ್ಲೇ ಶೋರೂಮ್ ಐತೆ. ಇವಾಗ ಏನಾಗ್ತೈತೆ ಅಂತ ಅಂದ್ರೆ, ನಾನು ಇವಾಗ ಸ್ವೀಟ್ ತಗೊಬೇಕು. ಸಿಮ್ರಾನ್ಗೆ ಫ್ಲವರ್ಸು ಪೂಜೆ ಐಟಮ್ಸ್ ತರ ಕೇಳಿದೀನಿ. ಜಾಸ್ತಿ ಏನೋ ಪೂಜೆ ಮಾಡೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ. ನನಗೆ ಈ ಸ್ವೀಟ್ ತುಂಬಾ ಇಷ್ಟ ಕಾಲಕ್ಕಂತ, ಅದಕ್ಕೋಸ್ಕರ ಇದನ್ನ ತೆಗೆಸ್ಕೊಂತ ಇದೀನಿ. ಇವಾಗ ಹಾಕಿಸ್ಕೊಂಡು ಯಾರು ತಿಂದಿಲ್ಲ ಅಂದ್ರೂ ನಾನಾದ್ರೂ ತಿನ್ಬೋದಲ್ಲ, ಖುಷಿಗೋಸ್ಕರ. ಅದಕ್ಕೆ ಇವಾಗ ಸ್ವೀಟ್ ತಗೊಂಡು ಲೆಟ್ಸ್ ಗೋ ಟು ದ ಶೋರೂಮ್. ಪುನಿ ಬಂದವನೇ, ಶೂಟ್ ಸ್ಟಾರ್ಟ್ ಮಾಡಬೇಕು. ಅದಾದ್ಮೇಲೆ ಗಾಡಿ ಲೋಡ್ ಮಾಡಬೇಕು. ಹೋಗೋಣ ಬನ್ನಿ, ಸ್ವೀಟ್ ಪ್ಯಾಕ್ ಮಾಡಿಸ್ಕೊಡ. ಗೈಸ್ ಇವಾಗ ನಾನು ಶೋರೂಮ್ ಅಲ್ಲಿ ಬಂದಿದ್ದೀನಿ, ಬಟ್ ನನ್ನ ಕಾರ್ ಇಲ್ಲಿ ಆಲ್ರೆಡಿ ನಿಂತ್ಕೊಂಡ್ಬಿಟ್ಟಿದೆ. ಇಲ್ಲಿ ಬೇರೆ ಕಾರ್ ನೋಡ್ರಿ, ಇದು ನಂದಲ್ಲ ಕಾರ್ ಆಕ್ಚುಲಿ. ಇದು ನಂದಲ್ಲ, ಅದು ನಂದಲ್ಲ, ಅದು ನಂದು ಇಲ್ಲಿದೆ ಕಾರು. ಸೊ ಈ ಕಾರ್ನ ರಿವೀಲಿಂಗಿಗೆ ನೆಕ್ಸ್ಟ್ ಆಗಬೇಕು. ಸೊ ಇದನ್ನ ನೆಕ್ಸ್ಟ್ ರಿವೀಲಿಂಗ್ ಅಲ್ಲಿ ಹಾಕ್ತಾರೆ. ಈ ಕಾರ್ ಡೆಲಿವರಿ ಆದಮೇಲೆ ಈ ಕಾರ್ನ ತೆಗೆದು ಅಲ್ಲಿಗೆ ಹಾಕ್ತಾರೆ. ಸೊ ಲೆಟ್ಸ್ ಗೋ. ಅಲ್ಲಿ ತನಕ ನಾವು ಇವಾಗ ವೆಯ್ಟ್ ಮಾಡಬೇಕು. ಸಿಮ್ರಾನ್ ಕೂಡ ಇನ್ನ ಹೂನಾರ ಅದೆಲ್ಲ ತೊಗೊಂಡ್ಬರ್ತಾವಳೆ. ನಮ್ಮ ಅಮ್ಮಗೋಸ್ಕರ ಹೂನಾರ ಗಿನಾರ ಎಲ್ಲ ಹಾಕ್ತಾರೆ, ಇಲ್ಲ ನಾವು ಆಗ್ತಾ ಇರಲಿಲ್ಲ. ಲೆಟ್ಸ್ ಸಿ. ಪುನಿಗಿನಿ ಎಲ್ಲ ಬಂದವರು. ಇವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ. ಇವರು ಮಹೇಶ್ ಅಂತ, ಇವರೇ ನಮಗೆ ಕಾರ್ ಕೊಟ್ಟಿದ್ದು ಡಾಶೆಯಿಂದ, ಜಯನಗರ್. ಥ್ಯಾಂಕ್ ಯು ಸೊ ಮಚ್ ಮಹೇಶ್ ಅವರೇ. ಯಾ ಇವಾಗ ಪ್ರೊಸೀಜರ್ಸ್ ಎಲ್ಲ ಮುಗಿಸಿ ಸೈನ್ ಹಾಕ್ಸಿ ಅದೆಲ್ಲ ನಿಮ್ಗೆ ಗೊತ್ತಲ್ಲ, ನಾರ್ಮಲ್ ಪ್ರೊಸೀಜರ್ಸ್ ಇರುತ್ತೆ ಗೊತ್ತಾ, ಏನೇನು ಮಾಡಬೇಕಾದ್ರೆ ಇವೆಲ್ಲ ತೊಗೊಬೇಕಾದ್ರೆ ಎಲ್ಲ ಮಾಡಬೇಕಲ್ಲ, ಅದೆಲ್ಲ ಮಾಡೋಣ. ಈ ಕಾರ್ ಡೆಲಿವರಿ ಮುಗಿಲಿ, ಅದಾದ್ಮೇಲೆ ನಮ್ಮ ಕಾರ್ ಹಾಕ್ಸೋಣ. ಯಾವ ಕಾರ್ ಅಂತ ಗೆಸ್ ಮಾಡೋಕ್ಕಾಗುತ್ತಾ? ನಿಮ್ಗೆ ಲಾಸ್ಟ್ನಾಗ ಗೆಸ್ ಮಾಡೋಕ್ಕಾಗಲ್ಲ, ಯಾಕೆ ಅಂತ ನಾನು ಆಮೇಲೆ ಟ್ವಿಸ್ಟ್ ಕೊಡ್ತೀನಿ. ಅದು ಬಿಟ್ಟರೆ ಇವಾಗ ಕಾಫಿ ಕೊಟ್ಟವ್ರೆ ಇವರು, ಕಾಫಿ ಕುಡಿಯೋಣ. ಸಿಮ್ರಾನ್ ಬಂದಮೇಲೆ ಗಾಡಿ ಮುಂದೆ ಹಾಕಿ ಹಾರ ಹಾಕಿ ಎಲ್ಲ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಫೈನಲಿ 15 ದಿನದಲ್ಲಿ ಬುಕ್ ಮಾಡಿ ತೆಗ್ದಿರೋ ಕಾರ್ ಇದು. ಎಲ್ಲ ತೋರಿಸ್ತೀನಿ ಪ್ರೂಫ್, ಆಮೇಲೆ ಮಾತಾಡಿಸ್ತೀನಿ ಅವ್ರ ಹತ್ರ ಎಲ್ಲ. ಕ್ರೇಜಿ ಆಗಿರುತ್ತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ತೀನಿ. ವೆಯ್ಟ್ ಮಾಡಿ. ಚಕ್ 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 ಯಾರು? ಏನು ಸಮಾಚಾರ? ಹೇಗಿದ್ದೀರಾ? ಹೂವು ಮಾರಕ್ಕೆ ಬಂದ್ರಾ? ಎಷ್ಟು? 800 ರೂಪಾಯಿ ಅಷ್ಟೇನಾ? ಅಯ್ಯೋ ದುಡ್ಡಿಲ್ವಲ್ಲ, ಫ್ರೀಯಾಗಿ ಕೊಡ್ತೀರಾ? ಯಾಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಮೇಕಪ್ ಮಾಡಿಲ್ಲ ಅಂತನಾ? ಅದಕ್ಕೆ ಇಷ್ಟೊಂದು ಚೆನ್ನಾಗಿ ಕಾಣ್ತಿರೋದು ನೀವು. ವಾವ್, ಸೋ ನೈಸ್. ಯು ಆರ್ ಲುಕಿಂಗ್ ಗಾರ್ಜಿಯಸ್. ಚೆನ್ನಾಗಿ ಕಾಣ್ತಾ ಇದೆಯಾ? ನೋಡ್ದ ಕಾರ್ ನೋಡ್ತೀಯಾ? ಬ್ಲಾಗಲ್ಲಿ ಇನ್ನೂ ತೋರಿಸಿಲ್ಲ, ಬಟ್ ನೀನು ನೋಡಿ ನಡಿ, ತೋರಿಸ್ತೀನಿ. ಇದನ್ನ ಅಲ್ಲೇ ಕೊಡ್ಬೇಕು, ನಮ್ಮ ಅಮ್ಮನ ಹತ್ರ ಇಡ್ಬೇಕು. ಬಾ. ಆಯ್ತು ಬಿಡು. ಗೈಸ್ ಎಲ್ಲ ಮುಗಿದಿದೆ. ಫೋಟೋ ಶೂಟ್ಸ್ ಆಯ್ತು, ರಿವೀಲಿಂಗ್ ಆಯ್ತು, ಓಪನಿಂಗ್ ಆಯ್ತು. ಇವಾಗ ಇಲ್ಲಿಂದ ನಾವು ಸೀದಾ ತಗೊಂಡೋಗ್ಬಿಟ್ಟು ಗಾಡಿನ ಪ್ಯಾಕ್ ಮಾಡ್ಬಿಟ್ಟು ಅಲ್ಲಿಂದ ನಾವು ತಗೊಂಡೋಗಿ ಅನ್ವೀಲಿಂಗ್ ಮಾಡೋಣ ಬೇರೆ ಕಡೆ. ರೆಡಿ ಇದೆಯಾ? ನಿದ್ದೆ ಮಾಡ್ತಾ ಇದೆಯಾ? ಯಾಕಷ್ಟು ನಿದ್ದೆ ಇಲ್ಲಿದೆಯಾ? ಮತ್ತೆ ನಿದ್ದೆ ಮಾಡ್ತಾ ಇದ್ದಾಳೆ ಗೈಸ್. ಇವಾಗ ಕರ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಇನ್ನೂ 3 ನಾಯಿ ಮರಿ ಇದ್ದು, ಅವ್ರನ್ನ ಬೇರೆ ಪ್ಯಾಕ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ಲೇಟ್ ಆಗುತ್ತೆ. 7 ಗಂಟೆಗೆ ಪ್ಲಾನ್ ಮಾಡಿದ್ವಿ, ಐ ಥಿಂಕ್ 8 ಗಂಟೆಗೆ ಆಗ್ಬೋದು ಅಂತ ಅನ್ಸುತ್ತೆ. ಕಾರ್ ಆಬ್ವಿಯಸ್ಲಿ ಇಲ್ಲಿ ತೋರಿಸಲ್ಲ ನಿಮಗೆ. ಲಾಸ್ಟ್ ತನಕ ವ್ಲಾಗ್ ಯಾಕೆ ನೋಡ್ತೀರಾ? ನಾನು ಇವಾಗಲೇ ತೋರಿಸ್ಬಿಟ್ರೆ ನೀವು, ಅದಕ್ಕೆ ಆಮೇಲೆ ತೋರಿಸ್ತೀನಿ. ಬನ್ನಿ ಹೋಗೋಣ, ಲೆಟ್ಸ್ ಗೋ. ಓಕೆ ಗೈಸ್, ನಾನು ಇವಾಗ ಆಲ್ರೆಡಿ ಲೊಕೇಶನ್ಗೆ ಬಂದಿದ್ದೀನಿ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಸಿಮ್ರಾನ್ದು, ಬರ್ಡೇದೆಲ್ಲ ಸಿಮ್ರಾನ್ ಮಾಡೋದ್ರಿಂದ ಇದು ಸಿಮ್ರಾನ್ ಮಾಡಿಸಿರೋದು, ಇದು ಬರ್ಡೇ ಸೆಲೆಬ್ರೇಷನ್ದು. ಸೊ ನೋಡ್ತಾ ಇರ್ಬೋದು ನೀವು. ಅದಾದಮೇಲೆ ಇಲ್ಲಿ ಕಾರ್ ಇದೆ. ಕಾರ್ನ ನೀವು ನೋಡ್ಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ಯಾಕಂತ ಅಂದರೆ ಕಾರು ಸ್ವಲ್ಪ ರಿವೀಲಿಂಗ್ ಈ ಥರ ತೋರಿಸ್ತಾ ಇರೋದ್ರಿಂದ ಚೆನ್ನಾಗೈತೆ. ವಾಚ್ ಚೇಂಜ್ ಮಾಡ್ಕೊಂಬಂದು ಇವಾಗ ಹೋಗ್ಬಿಟ್ಟು. ಇದು ಸಿಮ್ರಾನ್ ಗಿಫ್ಟ್ ಮಾಡಿರೋದೆ ವಾಚ್. ಏನು ಸಮಾಚಾರ ಸಿಮ್ಮು? ಹೌ ಡು ಯು ಫೀಲ್? ವೈ ಆರ್ ಯು ಸೋ ನರ್ವಸ್? ಜನ ಜಾಸ್ತಿ ಆದ್ರು ಅಂತಾರ? ಅದೇ ಸ್ವಲ್ಪ ಜಾಸ್ತಿ ಜನ ಇದ್ರೆ ಸ್ವಲ್ಪ ನರ್ವಸ್, ಕಾನ್ಶಿಯಸ್ ಆಗ್ಬಿಡ್ತೀಯಾ? ತುಂಬಾ ಜಾಸ್ತಿ ಪ್ರಾಪರ್ ಆಗಿದೆಯಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಸೆಲೆಬ್ರೇಷನ್. ಥ್ಯಾಂಕ್ ಯು. ಚೆನ್ನಾಗಿದೆ, ಡೆಕೋರೇಷನ್ ಎಲ್ಲ ಚೆನ್ನಾಗಿದೆ.
ಯಾಕೆ ಯು ಡಿಸರ್ವ್ ಮಚ್ ಮೋರ್ ದನ್ ದಿಸ್. ಸುಮ್ಮನೆ ಆಯ್ತು, ತುಂಬಾ ಕಮ್ಮಿ ಆಯ್ತು. ಹಂಗೆ ಥ್ಯಾಂಕ್ ಯು. ಇದೇ ರೀತಿ ನೀವು ಎಫರ್ಟ್ ಹಾಕಿ ನನ್ನ ಮನ್ಸನ್ನ ಕದಿಬೋದು. ಲೆಟ್ಸ್ ಗೋ. ಬಟ್ಟೆ ಹಾಕೊಳ್ಳೋಣ, ಔಟ್ಫಿಟ್ ಚೇಂಜ್ ಮಾಡಬೇಕು. ಔಟ್ಫಿಟ್ ಬಂದೈತೆ, ಹೋಗಿ ಔಟ್ಫಿಟ್ ಹಾಕೊತೀನಿ. ಅದಾದ್ಮೇಲೆ ರಿವೀಲ್ ಮಾಡ್ತೀನಿ. ಕಾರ್ ರಿವೀಲ್ ಆದ್ಮೇಲೆ ಫಸ್ಟ್ ಊಟ ಮಾಡ್ಬಿಡೋಣ, ಅದಾದ್ಮೇಲೆ ಕಾರ್ ರಿವೀಲಿಂಗು, ಅದಾದ್ಮೇಲೆ ಬರ್ಡೇ ಸೆಲೆಬ್ರೇಷನ್. 1 2 3 ಈ ಥರ ಇರುತ್ತೆ. ಆಮೇಲೆ ಯಾರು ಕ್ರಿಯೇಟರ್ಸ್ ಬಂದಿದ್ರೆ ಎಲ್ಲರನ್ನೂ ಮಾತಾಡಿಸಿ ಪರಿಚಯ ಮಾಡಿಸಿ ತೋರಿಸಿ ಅವ್ರ ರಿವ್ಯೂನ ತಗೊಳ್ಳೋಣ. ಕಾರ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೆಚ್ಕೋ ಬನ್ನಿ, ರೆಡಿ ಆಗೋಣ. ಅಲ್ಲ ಬ್ರೋ, ಏನಕ್ಕೆ ಕೊಟ್ಟಿರೋದು ಹೇಳ್ರಿ? ಕಾರ್ ಓಪನ್ ಆಗಿಲ್ಲ, ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿಲ್ಲ, ನಾನು ಡ್ರೆಸ್ಸಿನ ಚೇಂಜ್ ಮಾಡಿಲ್ಲ. ಏನ್ ಸೀನು ಅಂದ್ರೆ ಹಾ, ಒಬ್ರು ನನಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದು ಹುಡುಗಿಗೋಸ್ಕರ ನನ್ನ ಬರ್ಡೇ ಇದು ಬರ್ಡೇ ಬಿಟ್ಟು ಹೋಗ್ತಾ ಇರೋದು ಯಪ್ಪ. ಹಾ, ಅದಕ್ಕೆ ನೋಡ್ರಿ ನನ್ನ ಬಿಟ್ಟು ಹೋಗ್ತಾ ಇರೋದು. 500K ನಲ್ಲೂ ಹಿಂಗೆ ಹೇಳಿದ್ರು, ಇವಾಗ್ಲೂ ಹಿಂಗೆ ಹೇಳ್ತಾವ್ರೆ. But still, you know, ಏನು? the whole Karnataka people ಹಾ, just want to tell only one thing to SMR. I feel like not BMW. I want him to buy Ferrari, lot of supercars. You know, I just want to see him in the next dimension. His birthday gonna change a lot in his life, I think. So I feel like ಕನ್ನಡದಲ್ಲಿ ಮಾತಾಡಿ ಬ್ರೋ. ಮನೆ ತುಂಬಾ ಸಪೋರ್ಟ್ ಮಾಡಿ SMR ಬೈಕ್ ಕೆಟ್ಟಾಗ ಮಾತಾಡ್ತೀನಿ ಬೈ, ಅದಕ್ಕೆ ಬ್ರೋ ನಾನು ಮಾತಾಡ್ತೀನಿ. ಅಕ್ಕ ಬಂದ್ಬಿಡುತ್ತೆ, ಅವ್ನ ಅಕ್ಕ ನಮ್ಮ ನನಗೆ ತೆಂಗ್ ಬಿಡ್ತಾರೆ ಹಿಂಗೆ ಹಾಕೊಂಡು. ನನ್ ವ್ಲಾಗ್ ನಡೆಯುತ್ತೆ, ಇದು ಸಿಮ್ರಾನ್ ಅಲ್ವಲ್ಲ ವ್ಲಾಗು, ನಂದು ನಕ್ಕನ್ ನಮ್ಮನ್ನೆಲ್ಲ ನಡೆಯುತ್ತೆ. ಬಟ್ ಇವತ್ತು ಬರ್ತಡೇ ಅಲ್ವಾ, ಅದಕ್ಕೋಸ್ಕರ ವೆಜ್ ಇವತ್ತು. ಈ ದಿನ ನಾನ್ ವೆಜ್. I love my dad. ಬ್ರೋ ಇಲ್ಲ, ಇದೆಲ್ಲ ಕತೆ ಹೇಳ್ಬಿಡ್ರಿ, ಬೇರೆ ಎಲ್ಲ ಉಳ್ಕೊಂಡವ್ರೆ, ಇವ್ರು ಮಾತ್ರ ನೋಡ್ರಿ ಹೋಗ್ತಾ ಇರೋದು. ಸೊ ಇವ್ರನ್ನ ಐ ವಿಲ್ ಹೇಟ್ ನೆಕ್ಸ್ಟ್ ಪಕ್ಕ. ನೆಕ್ಸ್ಟ್ ಟಾಸ್ಕ್ ಸೆಕೆಂಡ್ ಟೈಮ್ 500K ಇವಾಗ ಒಂದು ಹುಡುಗಿಗೋಸ್ಕರ ನನ್ನ ಬಿಟ್ಟು ಓಡೋಗ್ತಾರೆ. Listen. Next task, no, you will tell me whatever I do. Fucking crazy. Next task will be like fucking next level. Killer of Karnataka. ನೋಡ್ತೀನಿ ಆಯ್ತು, ಹೋಗಿ ಹುಷಾರಾಗಿ ಹೋಗಿ ಆಯ್ತು. ಲವ್ ಯು ಎಲ್ಲ ಏನಿಲ್ಲ, ಬೇರೆಯವ್ರನ್ನ ಹತ್ರ ಲವ್ ಮಾಡಕ್ ಹೋಗ್ತಾ ಇರೋದು, ನಮ್ಮ ಹತ್ರ ಲವ್ ಯು ಅಂತ ಕತೆ ಹೇಳೋದು. ಗೈಸ್, ಇವ್ರು ಮಾಡ್ತಾ ಇರೋ ಗಲಾಟೆಗೆ ಇವ್ರಿಗೆ ಬೆಡ್ ಕೊಟ್ಬಿಟ್ಟಿದೀವಿ. ಆದ್ರೂ ಹೆವಿ ಗಲಾಟೆ ಮಾಡ್ತಾವ್ರು, ಮೇಕಪ್ ಮಾಡಕ್ ಬಂದವ್ರೆ ಅಂತ. ನಾನೇನೋ ಜಾಸ್ತಿ ಮಾಡ್ಸಲ್ಲ, ಅಂಡರ್ ಐಸ್ ಸ್ವಲ್ಪ ಬ್ಲಾಕ್ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಒಂದ್ ಸ್ವಲ್ಪ ಡಾರ್ಕ್ ಮಾಡ್ಸೋಣ ಅಂತ ಅನ್ಕೊಂಡ್ರಿ. ಲೈಟ್ ಮಾಡ್ಸೋಣ ಅದಕ್ಕೋಸ್ಕರ ಮಕ್ ಕೊಡದ್ ಹಾಕ್ಬಿಡ್ತೀನಿ. ನೀವು ಸುಮ್ಮನೆ ಇರೋ, ಮಕ ಮುಚ್ಕೊಂತ ಇದ್ ಮಕ್ ಕೊಡಿದ್ ಮಕ ಮುಚ್ಕೊಂಡು ಓಡಾಡೋ ಪೋಲ ತಿಕ್ಕ ಮುಚ್ಕೊಂಡು ಮನೆಯಲ್ಲ ನಡಕ ಬಾ. ತುಂಬಾ ಚೆನ್ನಾಗಿ ಕಾಣಿಸ್ತಿರೋ, ಸೋ ನೈಸ್ ಗೈಸ್. ಹೇಳಿ ಆಯ್ತು. ಪವರ್ ರೇಂಜರ್ಸ್ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಮಾಡ್ಸಿದೀನಿ. ಚಿಕ್ಕ ವಯಸ್ಸಿಂದ ಪವರ್ ರೇಂಜರ್ಸ್ ಇಷ್ಟ ಆಯ್ತು ನನಗೆ ಅಂತ. ಮಿಸ್ಟೇಕ್ ಫೋರ್ಸ್ ಅಲ್ಲಿ ಇದು ಆಕ್ಚುಲಿ 2 ಕಡೆ ಬರುತ್ತೆ, ಬಟ್ ಇದು ಒಂದ್ ಕಡೆ ಮಾಡ್ಸಿದೀನಿ. ನೋಡ, ಸೋ ಗುಡ್, ಯು ಲುಕ್ ಸೋ ಗುಡ್. ತುಂಬಾ ಚೆನ್ನಾಗಿ ಅಂದ್ರೆ ಹಿಂಗ್ ತಿರುಗುತ್ತೆ. ವೆರಿ ನೈಸ್. ಇವಾಗ ಕಾರ್ ರಿವೀಲ್ ಮುಗಿಸೋಣ. ಕಾರ್ ರಿವೀಲ್ ಮುಗಿಸ್ಬಿಟ್ಟು ಬರ್ಡೇ ಸ್ಟಾರ್ಟ್ ಮಾಡೋಣ. ಅಷ್ಟೊತ್ತಿಗೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ಕ್ರಿಯೇಟರ್ಸ್ ಬಂದಿರೋ, ಎಲ್ಲ ವೆಯ್ಟ್ ಮಾಡ್ತಾರೆ ತುಂಬಾ ಹೊತ್ತಿಂದ. ಕಾರ್ಕಿ ನನ್ನ ಹತ್ರ ಐತೆ, ಎಲ್ಲಾರು ಕಾರ್ಕಿ ನನ್ನ ಹತ್ರ ಐತೆ. ಓಪನ್ ಮಾಡೋಣ, ಆಮೇಲೆ ಎಲ್ಲ ಕಾರ್ ನೋಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಬರ್ಡೇ ಬರುತ್ತೆ, ಬರ್ಡೇ ಮಾಡೋಣ. ಡನ್ ಲೆಟ್ಸ್ ಗೋ. ಏನ್ ಮಾತಾಡೋದು ಗೈಸ್, ತುಂಬಾ ಖುಷಿ ಆಗ್ತಿದೆ. BMW ತಗೊಂಡಿರೋದು, ನಿಮ್ಮೆಲ್ಲರಿಗೂ ಬರೀ BMW ತಗೊಂಡಿರೋದು ಕಾಣಿಸ್ತಿದೆ, ಬಟ್ ಅದರಿಂದ ತುಂಬಾ ಕಷ್ಟಪಟ್ಟಿದ್ದಾರೆ ತಗೋಬೇಕು. ಮೈಕಲ್ ಬೇಡ. ತುಂಬಾ ಕಷ್ಟಪಟ್ಟಿದ್ದಾರೆ ಗೈಸ್. ಐ ಹ್ಯಾವ್ ಸೀನ್ ಹಿಸ್ ಲೈಕ್ ಹಿ ಹ್ಯಾಸ್ ನಾಟ್ ಸ್ಲೆಪ್ಟ್ ಫ್ರಮ್ ಆಲ್ಮೋಸ್ಟ್ 68 hours ಮಲಗಿಲ್ಲ ಅವರು. ನನ್ಗೆ ಅವ್ರ ಕಷ್ಟ ಗೊತ್ತು, ಎಷ್ಟು ಕಷ್ಟಪಟ್ಟು ತಗೊಂಡಿದ್ದಾರೆ ಅಂತ. ಸೊ ಯಾ, ಲೆಟ್ಸ್ ಸೆಲೆಬ್ರೇಟ್ ಇಟ್. ಓ ಮೈ ಗಾಡ್, ವಾವ್, ಬೇಗ ನನ್ನ ಬ್ಲಾಗ್ ಅಲ್ಲ ಅದು. ಏನೋ ಗೈಸ್, ಒಂದ್ ಸ್ವಲ್ಪ ಸೈಡ್ ಬಿದ್ಬಿಟ್ರೆ ಆಮೇಲೆ ಎಲ್ಲ ಮುಂದೆ ಕಡೆ ಬಂದ್ಬಿಟ್ಟು ಈ ಕಡೆ ಬಂದ್ರಿ. ಅಟ್ಲೀಸ್ಟ್ ಬೇಗ ಆಯ್ತು. ಸ್ಟಾರ್ಟ್ ಆಯ್ತು. 8 7 6 5 4 3 2 1 ಲೆಟ್ಸ್ ಗೋ. ಮುಂದೆ
ಹೋಗ್ಬೇಕು ಅಂತ ಅವಾಗಿಂದ ಕಾಯ್ತಾ ಇದಾರೆ. ನಾನು ತುಂಬಾ ಲೇಟ್ ಮಾಡಿಸ್ಬಿಟ್ಟಿದ್ದೀನಿ ಟಿವಿಗೆ ಹೋಗಿ. ವೆರಿ ಸಾರಿ ಲೇಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಾರ್ ಬಗ್ಗೆ ತಿಳ್ಕೊಂಡಿರೋದಕ್ಕೆ ಇವ್ರಿಗಿನ್ನ ದೊಡ್ಡವ್ರು ಯಾರಿರಲ್ಲ. ಇವ್ರ ಜೊತೆ ಒಂದು ಕೊಲಾಬ್ರೇಷನ್ ಬರುತ್ತೆ ಕಾರ್ ಬಗ್ಗೆ, ಕಂಪ್ಲೀಟ್ ಆಗಿ ಇವರೇ ವ್ಲಾಗ್ ಅಲ್ಲಿ ಹೇಳ್ತಾರೆ. ಸೊ ಬ್ರೋ ದಯವಿಟ್ಟು ನನಗೆ ಒಂದು ವ್ಲಾಗ್ ನೀವು ಕೊಡಬೇಕು ನನ್ನ ಕಾರ್ ಜೊತೆ. ನೀವು ಇದ್ರ ಬಗ್ಗೆ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ತೋರಿಸ್ಬೇಕು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. 26th ಬರ್ಡೇ. And my favorite car ತಗೊಂಡಿದ್ದೀರಾ ನೀವು ಆಕ್ಚುಲಿ. ನೀವು BM ಇಷ್ಟನಾ? ಎಸ್ಪೆಷಲಿ ದಿಸ್ ಮಾಡೆಲ್. ಹೌದಾ? 340i ಬಂದು ಆಕ್ಚುಲಿ ಫೇವರೇಟ್ ಮಾಡೆಲ್. ರೀಸನ್ ಇಟ್ಸ್ ಎ ಟ್ಯೂನರ್ಸ್ ಕಾರ್. ಸೊ ಇದು ಸ್ಟಾಕ್ ಅಲ್ಲಿ 374 ಹಾರ್ಸ್ ಪವರ್ ಮಾಡುತ್ತೆ. ಯು ಕ್ಯಾನ್ ಪುಷ್ ದಿಸ್ ಆಲ್ಮೋಸ್ಟ್ 800 ಹಾರ್ಸ್ ಪವರ್. ಸೂಪರ್ ಕಾರ್ ಕಿಲ್ಲರ್ ಮಾಡ್ಕೋಬಹುದು ನೀವು. ಹೌದು. ಕ್ರೇಜಿ ಪ್ಲಾಟ್ಫಾರ್ಮ್ B58 ಇಂಜಿನ್ ಇದ್ರ ಸ್ಪೆಷಾಲಿಟಿ ಬ್ರೋ. BMW ಮೋಸ್ಟ್ ರಿಲಯಬಲ್ ಇಂಜಿನ್ ಇದೆ ಆಕ್ಚುಲಿ. B58 ಅಂತಾರೆ. ಹೌದಾ? ಇಂಜಿನ್ ಕೋಡ್ ನೋಡ್ರಿ ನನಗೆ ಅವೆಲ್ಲ ಗೊತ್ತೇ ಇಲ್ಲ. ನಾನು ಇಷ್ಟೇ ಕೇಳಿದ್ದು 1 ಕೋಟಿನಲ್ಲಿ ಕಾರ್ ಇರಬೇಕು. ಆ ಕಾರ್ನ ಬೀಟ್ ಮಾಡಕ್ ಬೇರೆ ಕಾರ್ ಇರಬಾರ್ದು. ಡೆಫಿನೆಟ್ಲಿ ಅದಕ್ಕೆ ಈ ಕಾರ್ ಅಂತ ಆದ್ರೆ ನೋ ಡೌಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಗೈಸ್. ಹೇಳಿ ಒಂದು ನಿಮಿಷ ಅಪಿ ಇಲ್ಲಿ ಗೈಸ್ ನೋಡ್ರಿ, ಕಾರ್ ರಿವೀಲ್ ಆಗಿಲ್ಲ. ಆಲ್ರೆಡಿ ಬರ್ಡೇ ಗಿಫ್ಟ್ ಅಂತೆ. ಕಾರ್ಗೆ ಬಾಡಿ ಕಿಟ್ಟು PPF ಎಲ್ಲ ಇವ್ರು ಮಾಡಿಸ್ತೀನಿ ಅಂತ ಹೇಳ್ತಾ ಇದಾರೆ. ಇದಕ್ಕಿಂತ ಕ್ರೇಜಿ ಆಗಿಲ್ಲ ಬ್ರೋ. ಯಾವ್ದ್ರಲ್ಲಿ ಹೇಳ್ರಿ ನಿಮ್ದು? ಸ್ಪ್ಲಾಶ್ ಅಂತ. ಅದ್ರದ್ದೇ ಇನ್ನೊಂದು ಬ್ಲಾಗ್ ಬರುತ್ತೆ, ಸ್ಪ್ಲಾಶ್ ಅಂಡ್ ಡ್ಯಾಶ್ ಅಂತೆ. ಸೊ ಈ ಗಾಡಿಗೆ ಒಂದು ಫುಲ್ ಮೇಕ್ ಓವರ್ ಮಾಡೋಣ. ಸೂಪರ್ ಕಾರ್ ಮಾಡೋಣ. ಸೂಪರ್ ಕಾರ್ ಲುಕ್ ಮಾಡೋಣ ಅಲ್ಲ ಬ್ರೋ? ಲೆಟ್ಸ್ ಗೋ. ದಿಸ್ ಬೀಸ್ ದ ಬೆಸ್ಟ್ ಮಾಡೋಣ ಬನ್ನಿ. ಲೆಟ್ಸ್ ಗೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ನೀವು ನೋಡಿ ಬ್ರೋ, ನೀವು ಕಾರ್ ನೋಡಿ, ಎಲ್ಲರಿಗೂ ಕಾರ್ ನೋಡೋಣ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಮೈ ಪ್ಲೆಜರ್. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಗೈಸ್ ಇವಾಗ ಫೋಟೋ ಸೆಷನ್ ನಡೆದಿದೆ. ಫೋಟೋಸ್ ತೆಗೆಸ್ಕೊತಿದ್ದಾರೆ ಗೈಸ್. ಯಾಕೆ ನೀವು ಹೋಗ್ತೀರಾ? ನಿಮ್ ಕರೆದಿಲ್ವಾ ಫೋಟೋಗೋಸ್ಕರ? ನೆನಪೇ ಯಾರು ಕಾರ್ ಬಂದ್ಮೇಲೆ? ನಾನು ಇನ್ನೊಬ್ರು ಏನಂದ್ಕೊಂಡೆ ಗೊತ್ತಾಡಿದ್ರು, ಯಾವ್ದೋ ಒಂದು ಕಲರ್ ನೋಡಿದ್ದೆ, ವೈಟ್ ಇರುತ್ತೆ, ಬೆಳಕಿಗೆ ಬಂದ್ರೆ ರೈನ್ಬೋ ಕಲರ್ ಶೈನಿಂಗ್ ಉಳಿಯುತ್ತೆ, ಅದನ್ನ ಹಾಕ್ತಾನ ಅಂತ ಬ್ರೋ. ವರುಣ್ ಬ್ರೋ, ಬ್ರೋ ಲೈಟು ನನ್ಗೇನ್ ಕೇಳ್ತಾ ಇದೀರಾ? ನಾನೇನು ಮಾಡಿಲ್ಲ ಅಪ್ಪ. ಅಟ್ಲೀಸ್ಟ್ ಒಂದು ಬೊಕೆ ತಂದವನು. ಏನೋ ತಂದಿದ್ಯಾ ನೀನು? ಬ್ರೋ ನೀವು ಮೇಲೆಗಡೆ ಹತ್ರಿ. ಇವ್ರ ಮೇಲೆಗಡೆ ಗೊತ್ತಿಲ್ವಾ? ನೀನ್ ಮಾತಾಡ್ಬಿಡು. ನಿನ್ನ ಮೇಲೆ ಕುತ್ಕೊಂಬೋದಾ? ತಿಕ್ಕ ಹೊಡಿತೀನಿ ನಿಂದು ಮೇಲ್ಗಡೆ ಎಲ್ಲ ಕುತ್ಕೊಂಡ್ರೆ. ನಿಂತ್ಕೊಂಡ್ಬಿಡು. ಥ್ಯಾಂಕ್ ಯು ಸೋ ಮಚ್. 6 ವರ್ಷದ ಫ್ರೆಂಡ್, 7 ವರ್ಷದ ಫ್ರೆಂಡ್. 7 ವರ್ಷನಾ? ನೆನ್ಪಾಗ್ತಿಲ್ಲ. 19 ಇಂದ ಫ್ರೆಂಡ್. ಯಾವಾಗ ನೀನು? 19 ಅಲ್ಲಿ ಇನ್ಸ್ಟಾಲ್ 20 ಫಸ್ಟ್ ವರ್ಷ ಫ್ರೆಂಡ್ ಇದ್ದ ನೀನು? ಸುಳ್ಳು ಒಂದು ವಿಡಿಯೋದಲ್ಲಿ ಹೂ ಅಂತ ಹೇಳೋ ಪರವಾಗಿಲ್ಲ. ವಿಡಿಯೋಗೋಸ್ಕರ ಹೂ ಅಂತ ಇದ್ದೀನಿ. ನಾನು ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಬಿಡು. ಫೈನಲಿ 6 ವರ್ಷ ಆದ್ಮೇಲೆ ನೆಕ್ಸ್ಟ್ ವರ್ಷ ಇನ್ನೊಂದ್ ಕಾರು. ಗೇಮಿಂಗ್ ಕಮ್ಯುನಿಟಿ ಯಾವ್ದಕ್ಕೂ ಕಮ್ಮಿ ಇಲ್ಲ. ಯಾವ್ದು ಹೇಳಲ್ಲ, ತಗೊಂಡ್ಮೇಲೆ ತೋರಿಸ್ತೀನಿ. ಕಂಗ್ರಾಚುಲೇಷನ್ಸ್. ಈ ಸಲ ಆದ್ರೆ ಜಾಸ್ತಿ ಆತರ ಪಟ್ಟು ಹೇಳ್ಬಿಟ್ಟು ಅರ್ಜೆಂಟ್ ಅಲ್ಲಿ. ಬಟ್ ಬರ್ಡೇ ಮುಗಿಯತಂಗ ಹೋಗಿಲ್ಲ. 1 hour ಐತೆ. ಒಂದೇ ಅವರ್ ಇರೋದು. ದೇವ್ರ ಮೇಲೆ ಹಣೆ ಹಾಕಿದ್ರು ಅಷ್ಟೇ. ಒಂದು ದಪ್ಪು ಇವ್ರು 3 ಜನ ಬರ್ಲಿಲ್ಲ ಮರ. ಅವ್ರ ಹತ್ರ ಮಾತಾಡೋಣ ಅನ್ಕೊಂಡೆ ಬರ್ಲಿಲ್ಲ. ಇಲ್ಲ 1 hour ಇದ್ದೋಗು. ಸಿಂಹ ಹೋಗ್ತಾವ ನೋಡು. ಇಲ್ಲೋ ನರಸಿಂಹ ಫ್ರೆಂಡ್ ಅವನು ಗಾಂಡು ಇವನು. ಇವನ್ನೆಲ್ಲ ಅನ್ಫಾಲೋ ಮಾಡ್ರಿ. ಒಂದು ಐಡಿ ಕ್ಲಿಪ್ ಹಾಕ್ತೀನಿ ನಾನು. ನೀನ್ ಏನಾರ ಹೋದ್ರೆ ಕ್ಲಿಪ್ ಹಾಕ್ತೀನಿ ನಾನು. ಅನ್ಫಾಲೋ ಮಾಡ್ತಾರೆ ದೇವ್ರಾಣೆ. ನೀನ್ ಇಲ್ಲ ಅವೆಲ್ಲ ಇಲ್ಲ. ನಾನ್ ಹೇಳತಂಗ ನೀನ್ ಹೋಗಂಗೆ ಇಲ್ಲ. ಕುತ್ಕೊಂಡು ನೋಡು. ಕೀಮಾ ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಓಕೆ, ನಮಸ್ಕಾರ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಟುಡೇ. ಓಕೆ, ಸೊ ಇದು ನಾನೇ ಬರ್ದಿರೋದು ಸ್ಕ್ರಿಪ್ಟು. 10 ದಿನ ಮುಂಚೆನೆ ಬರ್ದಿದೆ. ಬಟ್ ನನ್ಗೆ ಸ್ವಲ್ಪ ಬ್ರೈನ್ ಫಾಗ್ ಪ್ರಾಬ್ಲಮ್ ಇದೆ. ನಾನು ಬೇಗ ಮರ್ತೋಗ್ತೀನಿ. ನೆನ್ನೆ ಏನಾಯ್ತು ಅಂತ ಇವತ್ತು ನೆನಪಿರಲ್ಲ ನನಗೆ. ಸೊ ಅದಕ್ಕೆ ಬರ್ಕೊಂಡು ಬಂದಿದ್ದೀನಿ. ಮಾತಾಡಲ್ಲ?
ಸೊ ಫಸ್ಟ್ ಆಫ್ ಆಲ್ SMR ಅವ್ರಿಗೆ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಂತ ಹೇಳು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ. ಸಾರಿ, ನಾನಿನ್ನ ಹುಟ್ಟೇ ಇಲ್ಲ, ನಾನಿನ್ನ ಹುಟ್ಟಿರ್ಲಿಲ್ಲ ಅಮ್ಮ. ನಿಜವಾಗ್ಲೂ ಇವತ್ತಿಲ್ಲಿ ನಿಂತ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಆಗ್ತಿದೆ. ಕೂತ್ಕೋ. Looking around, I can see so many talented content creators, team members, ಕನ್ನಡ ನನ್ನ ಅಕ್ಕಪಕ್ಕ ನೋಡಿದಾಗ ತುಂಬಾ ಟ್ಯಾಲೆಂಟೆಡ್ ಆಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಕಾಣಿಸ್ತಿದ್ದಾರೆ. ಆಮೇಲೆ ಟೀಮ್ ಮೆಂಬರ್ಸ್ ತುಂಬಾ ಟ್ಯಾಲೆಂಟೆಡ್ ಆಗಿರೋ ಜನರಿದ್ದಾರೆ. ಐ ಗೆಸ್ ನಿಮ್ಮೆಲ್ಲರಲ್ಲೂ ನಾನು ತುಂಬಾ ಚಿಕ್ಕವಳು ಅನ್ಕೋತೀನಿ. ಏಜ್ ಅಲ್ಲಿ ಹಾಗೂ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ತುಂಬಾ ಜೂನಿಯರ್ ನಾನು. ಮಾತಾಡಕ್ ಬಿಡು. ಸೊ ಇವಾಗ ಸ್ವಲ್ಪ SMR ಬಗ್ಗೆ ಮಾತಾಡ್ತೀನಿ. ಜೀವನದಲ್ಲಿ ಒಳ್ಳೆ ಫ್ರೆಂಡ್ ಸಿಗೋದು ತುಂಬಾ ರೇರು. someone who stands with you during good time. ಅಷ್ಟೊಂದ್ಸಲ ಕುತ್ಕೊಳ್ಳಂಗಿರ ಚೇರ್ ಹಾಕ್ಸ್ಬಿಡ್ತೀನಿ, ಕುತ್ಕೊಂಡು. Please, I'm already nervous. Okay. Okay. Someone who stands with you during good times and bad times is truly a blessing. From the day you have come into my life, actually ಯಾವುದೇ ರೀತಿಯ ಕಷ್ಟಗಳಾಗಲಿ ಬೇಜಾರಾಗಲಿ ಏನೂ ಇಲ್ಲ. ಏನೇ ಒಂದು ಪ್ರಾಬ್ಲಮ್ ಆದರೂ ಪ್ರತಿ ಸಲ ಯಾರು ಇರ್ತಾರೋ ಇಲ್ವೋ, ಯು ವಿಲ್ ಬಿ ಆಲ್ವೇಸ್ ದೇರ್. ಯು ವೋಂಟ್ ಇವನ್ ಥಿಂಕ್ ಟ್ವೈಸ್ ನನಗೆ ಹೆಲ್ಪ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಆಂಟಿ ಫಾರ್ ಗೆಟಿಂಗ್ ಮೀ ಅಂತ ಒಂದು ಕನ್ನಡದಲ್ಲೇ ಇಲ್ಲ, ಇಂಗ್ಲಿಷ್ ಬರಲ್ಲ. ಆಂಟಿ ಇಲ್ಲಿಗೆ ತಂದಿರೋದಕ್ಕೆ ನಿಮ್ಮ ಮಗಂಗೆ ಥ್ಯಾಂಕ್ ಯು ಸೋ ಮಚ್. ವಸ್ತು ನಾನು ಟ್ರಕ್ಕಲ್ಲಿ ಹಾಕೊಂಬಂದವ್ರನ್ನ. ಸೊ ಇವಾಗ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಇದೆ. ಆಕ್ಚುಲಿ ತುಂಬಾ ಸರ್ಪ್ರೈಸಸ್ ಇದೆ SMR ಗೆ ಇವತ್ತು. ಸೊ ಒಂದು ನನ್ನ ಕಡೆಯಿಂದ ಇದೆ, ಒಂದು ಟೀಮ್ SMR ಗೇಮಿಂಗ್ ಕಡೆಯಿಂದ ಇದೆ. ಆಮೇಲೆ ಫಸ್ಟ್ ಪ್ಲೇ ಆಗುತ್ತೆ LED ಟಿವಿಯಲ್ಲಿ. ಎಲ್ಲರೂ ಪ್ಲೀಸ್ ಗಮನ ಕೊಟ್ಟು ನೋಡಿ, ಆಯ್ತಾ? ಓಕೆ. ತಿಳಿಯದಿರೋ ತಾಯಿಯ ಮನಸ್ಸು. ಮುಂದೆ ನಿಂತು ಒಡೆದು ಹೋಗೋದು ಎದುರಿನ ಲೈನ್. ಮಸಿ ಬಂದರೆ ಫೈಟ್ ಇನ್ನೊಂದು ಲೆವೆಲ್. ವಿಜಯ ಅಂದರೆ ನಮ್ಮ ಸ್ಟೈಲ್. ಜೋಶ್ ಜೋಶ್ ಕನ್ನಡ ತನ್ಮಯ. ಹಾಯ್ ಹಾಯ್ SMR ನಾವು. ಸಾರಿ ಹೊಂಟೋಗು. ಜೊತೆಗೆ ಇರ್ತಾಳೆ, ರೋತ್ನೆ ಕೊಡ್ತಾಳೆ. ಚಳಿ ಆಗಿ ಸತ್ತೋಗ್ಬೇಕು ಅಂತ ಅನ್ನಿಸ್ತಿಲ್ಲ ನನಗೆ. ಆ ತರ ಹಿಂಸೆ, ಅದ್ರ ಜೊತೆಗೆ ಇವಳೊಬ್ಳು ಹಿಂಸೆ. ನನ್ನ ಲೈಫಲ್ಲಿ ಒಂಥರ ಯಾರು ಹಿಂಸೆ ಕೊಟ್ಟಿಲ್ಲ ನನಗೆ, ಅಷ್ಟು ಹಿಂಸೆ ಕೊಡ್ತಾಳೆ. ಏನದು ಅಲ್ಲಿ ತಂಗಿ ತರ ಅಟ್ಟು ಮಾಡ್ತಾಳೆ. ಪವ ಲಕ್ಕಿ ಮೊಟ್ಟೆ ಹೊಡೆದೋಯ್ತು. ಕೋಳಿ ಹುಂಜ ಆಟದಲ್ಲಿ ಚಾಕು ಮುರಿದೋಯ್ತು. ದೇವ್ರೇ ಬಂದ್ರು ಸಂಧಾನ ಆಗದು. Don't talk to me like that. BMW doesn't mean you can disrespect a girl like me. Thank you guys.
ಸೆಕೆಂಡ್ ಒನ್ ಪಬ್ಜಿ BGMI ರಿಲೇಟೆಡ್. ಐ ಥಿಂಕ್ ಗೇಮ್ ಆಡೋರಿಗೆ ಗೊತ್ತಿರುತ್ತೆ, ಇವಾಗ ಇಷ್ಟೊಂದು ಜನ ಗೊತ್ತಿರಲ್ಲ ಗೇಮಿಂಗ್ ಬಗ್ಗೆ. ಅಲ್ಲೇನೇನು ತೋರಿಸಿದ್ರು ಅದೆಲ್ಲ ಬೇರೆ ಯಾವ ಕನ್ನಡ ಗೇಮಿಂಗ್ ಕ್ರಿಯೇಟರ್ಸ್ ಆಗಲಿ ಸೌತ್ ಇಂಡಿಯನ್ ಕ್ರಿಯೇಟರ್ಸ್ ಗೇಮಿಂಗ್ ಅಲ್ಲಿ ಮಾಡಕ್ ಆಗಿಲ್ಲ. ಅದನ್ನ ನಾನು ಬರೀ ಕನ್ನಡದಿಂದ ಒಂದೇ ಭಾಷೆನಲ್ಲಿ ಮಾಡಿರೋದು. ಅದೆಲ್ಲ ಅವಾರ್ಡ್ಸ್ ಆಗಲಿ, ಫ್ಯಾನ್ ಮೀಟಪ್ಸ್ ಆಗಲಿ, ಅಥವಾ ಎಷ್ಟೊಂದು ಸಿಚುವೇಶನ್ಸ್ ಜಾಗಗಳು ಹೋಗಿರೋದಾಗ್ಲಿ ಅದ್ರಲ್ಲಿ ತೋರಿಸಿದ್ರು. ಅರ್ಥ ಆಗಿರಲ್ಲ ಅಂತ ಅನ್ಕೋತೀನಿ. ಗೇಮಿಂಗ್ ಫ್ಯಾನ್ಸಿಗೆ ಅರ್ಥ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಆಸ್ಥಾನ, ದೇರ್ ಆರ್ ಮೈ ಗೇಮಿಂಗ್ ಫ್ರೆಂಡ್ಸ್, ರಾಜ್, ಕೌಬಾಯ್, ಇನ್ನು ಯಾರ್ಯಾರು ಬಂದಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಅದಾದ್ಮೇಲೆ ಲಾಸ್ಟ್ ಒನ್ ನಾನು ಸಿಮ್ರನ್. ಎಲ್ಲರೂ ನೋಡ್ತಾರೆ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ವಿಲ್ ಕೀಪ್ ದಿಸ್ ಡೂ. ಇದನ್ನ ಇನ್ನ ಮುಂದೆ ಮಾಡಕ್ ಟ್ರೈ ಮಾಡ್ತೀವಿ, ಇನ್ನ ಚೆನ್ನಾಗಿ ಎಂಟರ್ಟೈನ್ ಮಾಡಕ್ಕೆ, ನಗ್ಸಕ್ಕೆ, ಕೋಪ ಬರ್ಸಕ್ಕೆ, ಅಳ್ಸಕ್ಕೆ, ಹುಡುಗಿರಿಗೆ ಅಫೆಂಡ್ ಮಾಡ್ಸಕ್ಕೆ ನಾನು, ಹುಡುಗರಿಗೆ ಅಫೆಂಡ್ ಮಾಡ್ಸಕ್ಕೆ ಅವಳು. ಸೊ ಆದಷ್ಟು ವಿಲ್ try to entertain you guys. Thank you so much. Thank you for this everything. ಎಲ್ಲ ಇಷ್ಟ ಆಯ್ತು. Thank you so much. And ಯಾರ್ಯಾರು ಬಂದಿದಾರ ಎಲ್ಲರಿಗೂ thank you so much. And moreover one more thing ನಾನು ಹೇಳ್ಬೇಕಂತ ಅಂದ್ರೆ BMW ಅನ್ಸ್ಬೋದು ಅದೇಂದು ಅಷ್ಟು ದೊಡ್ಡ ವಿಚಾರನ ಅಂತ, ಬಟ್ ಇಲ್ಲಿ ಕೂತಿರೋ ಕಾಂಟೆಂಟ್ ಕ್ರಿಯೇಟರ್ಸ್ಗೆ ಎಲ್ಲ ಗೊತ್ತು ಅದು ತುಂಬಾ ದೊಡ್ಡ ವಿಚಾರ ಅಂತ. ಯಾಕಂತ ಅಂದ್ರೆ ಇಟ್ಸ್ ನಾಟ್ ಅಟ್ ಆಲ್ ಈಸಿ, ಅಥವಾ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ. ಅಷ್ಟು ಈಸಿಯಾಗಿ ಒಂದು ಕಾರ್ನ ತಗೊಬಂದು ನಿಲ್ಸುವಂಥದ್ದು ಇಷ್ಟು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ. ಅಂಡ್ ಎಸ್, ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ಮಾಡ್ಬೋದು. ಇದು BMW ಕಾರ್ನ ನೋಡಿದಾಗ ಅಥವಾ ನಾನು ಅದು ದುರಂಕಾರ ಥರ ನಾನು ರೆಪ್ರೆಸೆಂಟ್ ಮಾಡಲ್ಲ, ಅಥವಾ ಅದನ್ನ ಆ ಥರ ನೋಡಲ್ಲ. ಇಟ್ ಈಸ್ ಲೈಕ್ ಕನ್ನಡ ಕಾಂಟೆಂಟ್ ಕ್ರಿಯೇಷನ್ ಅಲ್ಲಿ ದಮ್ಮಿದೆ. ಈ ಲೆವೆಲ್ಗೂ ಮಾಡ್ಬೋದು, ಇದಕ್ಕಿಂತ ಮೇಲೇನು ಹೋಗ್ಬೋದು, ಅದ್ರ ಅಪ್ಪನ ಲೆವೆಲ್ಗೂ ತೋರಿಸ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದ್ರ ಕಾನ್ಫಿಡೆನ್ಸ್ ಅಂತ ಅನ್ಕೊಂತೀನಿ ನಾನು. ಅದ್ರ ಬಿಟ್ಟು ಓವರ್ ಕಾನ್ಫಿಡೆನ್ಸ್ ಅಂತ ನನಗಿದೆ. ಐ ಡೋಂಟ್ ನೋ ವೈ ಅಂತ, ನಂದು ತಪ್ಪಂತ ಅನ್ಸ್ಬೋದು ನಿಮ್ಗೆ, ಬಟ್ ನನಗೆ ಅದಕ್ಕೂ ಒಳ್ಳೇದು ಅಂತ ಅನ್ಸುತ್ತೆ. ನಾನು ಮಾಡಕ್ ಆಗುತ್ತೆ ಅಂತ ನನ್ನ ಮೇಲೆ ನಂಬಿಕೆ ಇದ್ರೆ ತಪ್ಪು ಅಂತ ನನಗಂತೂ ಅನ್ಸಲ್ಲ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ತುಂಬಾ ಖುಷಿ ಆಯ್ತು. ಕೀಪ್ ಸಪೋರ್ಟಿಂಗ್, ಕೀಪ್ ಲವಿಂಗ್. ಎಲ್ಲರಿಗೂ ಪ್ರೀತಿ ಹಂಚಿ, ಎಲ್ಲರನ್ನೂ ಬೆಳೆಸಿ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮದರ್ ಇಸ್ ಹಿಯರ್. ನಮ್ಮ ಅಣ್ಣ ಬರ್ಬೇಕಿತ್ತು, ನಮ್ಮ ಅಣ್ಣ ಬರೋಕ್ಕಾಗಿಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಅದ್ ಬಿಟ್ರೆ ನಮ್ಮಮ್ಮನ ನಾನು ಇವತ್ತೇ ನಾನು ತೋರಿಸಿರೋ ಬ್ಲಾಗ್ಸ್ ಅಲ್ಲಿ ತೋರಿಸಿನಿ, ಈ ಜಾಗ ಕರ್ಕೊಂಡ್ಬಂದಿನಿ. ನಮ್ಮಮ್ಮ ಫಸ್ಟ್ ಟೈಮ್ ಅನ್ಸುತ್ತೆ ನನ್ನ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ, ಅಥವಾ ನಾನು ಯಾರ್ಯಾರ ಜೊತೆ ಇರ್ತೀನಿ ಅವ್ರ ಜೊತೆ ಫಸ್ಟ್ ಟೈಮ್ ಬಂದಿರೋದು ಆಚೆ. ನಮ್ಮಮ್ಮ ಹಳ್ಳಿಯಿಂದ, ಆಕ್ಚುಲಿ ಹಾಸನಿಂದ, ಒಂದು ಚಿಕ್ಕ ಹಳ್ಳಿಯಿಂದ ಬಂದಿರೋದು. ಅವ್ರು ಒಂದ್ ಸ್ವಲ್ಪ ಇದಾಗ್ಬಿಡ್ತಾರೆ, ಏನಾದ್ರು ರೇಗಿಸ್ಬಿಟ್ರೆ ನಾನು ಹೋಗ್ಬಿಡ್ತೀನಿ, ಒಳಗಡೆ ಹೋಗ್ಬಿಡ್ತೀನಿ ಅಂತ ಅಂತಿದ್ರು. ಫಸ್ಟ್ ಟೈಮ್ ಆಚೆ ಕರ್ಕೊಂಡ್ಬಂದಿನಿ. ಐ ಆಮ್ ಹ್ಯಾಪಿ. ಅದ್ ಬಿಟ್ರೆ ಒನ್ ಡೇ ಮೇ ಬಿ ನಮ್ಮಪ್ಪ ಅಕ್ಸೆಪ್ಟ್ ಮಾಡ್ಬೋದು, ಕಾಂಟೆಂಟ್ ಕ್ರಿಯೇಷನ್ ಅಲ್ಲೂ ಏನೋ ಕಿತ್ತಾಕ್ಬೋದು ಅಂತ. ಅವತ್ತು ನಾನು ನಮ್ಮಪ್ಪನ ಹತ್ರ ಮಾತಾಡ್ತೀನಿ, ಕರ್ಕೊಂಡ್ಬರ್ತೀನಿ, ಎಲ್ರಿಗೂ ಪರಿಚಯ ಮಾಡಿಸ್ತೀನಿ. ಸದ್ಯಕ್ಕೆ ಇವತ್ತು ನಮ್ಮಮ್ಮ ಇವರೇ ನಮ್ಮಮ್ಮ ಗೊತ್ತಿಲ್ಲ ಅಂತ ಅನ್ಸುತ್ತೆ, ಅದಕ್ಕೋಸ್ಕರ. ಸೊ ಇವ್ರು ನಮ್ಮಮ್ಮ. ಅಂಡ್ ಮೋರೋವರ್ ಹೇಳ್ತಾ ಇರ್ತಾರೆ, ಇವಾಗ ಕೇಳಿದ ಕ್ವಶನ್ ಕೇಳ್ತೀರಾ, ಕೆಟ್ಟದಾಗ ಬೈತೀವಿ, ಹಂಗೆ ಹಿಂಗೆ ಅದು ಇದು ಅಂತ. ಪೇರೆಂಟ್ಸ್ ಅಥವಾ ನಾನು ಅದನ್ನೇ ಹೇಳೋದು, ನಾನು ಯಾವತ್ತು ಪೇರೆಂಟ್ಸ್ ಜೊತೆ ಬೆಳೆದವನಲ್ಲ. ನಾನು ಹಾಸ್ಟೆಲಲ್ಲಿ ಬೆಳೆದೆ. ಅದಾದ್ಮೇಲೆ ನಾನು ತುಂಬಾ ಡಿಟ್ಯಾಚ್ಮೆಂಟ್ ಪೇರೆಂಟ್ಸ್. ಮನೇಲಿದ್ರು ಕೂಡ ನಾನು ಮಾತಾಡಲ್ಲ, ನನ್ನ ಪಾಡಿಗೆ ನಾನು ಇರ್ತೀನಿ, ನಾನು ಓಡಾಡ್ತೀನಿ, ನಂದು ಕೆಲಸ ಅಷ್ಟೇ. ಅವರಿಗೆ ಅವ್ರ ಕನ್ಸರ್ನ್ ಇರುತ್ತೆ, ಅವರು ಕೋಟಿನಲ್ಲಿ ಯೋಚನೆ ಮಾಡ್ತಾರೆ, ನಾನು ಲಕ್ಷದಲ್ಲಿ ಯೋಚನೆ ಮಾಡ್ತೇನೆ. ಬಟ್ ನಾನು ಇರೋ ಜಾಗದಲ್ಲಿ ನಾನು ಖುಷಿಯಾಗಿದ್ದೀನಿ. ಕೋಟಿ ಕೊಟ್ಟರು ಲಕ್ಷ ಜನ ಪ್ರೀತಿ ಸಿಗಲ್ಲ, ಅದನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ. ಬಟ್ ನನಗೆ ದುಡ್ಡಿಗಿನ ಜಾಸ್ತಿ ಈ ಜಾಗ ಚೆನ್ನಾಗಿ ಅನ್ಸುತ್ತೆ. ವಯಸ್ಸಾದ್ಮೇಲೆ ಮಾಡೋದಿದ್ದೇ ಇರುತ್ತೆ ಎಲ್ಲ, ಅದಕ್ಕೆ ಮನೇಲಿ ಹೇಳೋ ಕೆಲಸನ. ಇವಾಗ ನಾನು ಇದನ್ನ ಮಾಡ್ತಾ ಇದೀನಿ. ಮೇ ಬಿ ಅವ್ರಿಗೆ ಇಷ್ಟ ಆಗಲ್ಲ, ಕನ್ವಿನ್ಸ್ ಮಾಡೋಣ, ಟೈಮ್ ಆಗುತ್ತೆ, ಪರವಾಗಿಲ್ಲ, ನಡೆಯುತ್ತೆ, ನೋಡೋಣ. ಐ ಥಿಂಕ್ ಹ್ಯಾವ್ ಅಚೀವ್ಡ್. ಐ ಮೇ ನಾಟ್ ಬಿ ಅ ಗುಡ್ ಸನ್ ಟು ಮೈ ಪೇರೆಂಟ್ಸ್, ಬಟ್ ಐ ಆಮ್ ಅ ಗುಡ್ ಕ್ರಿಯೇಟರ್, ಅಥವಾ ಐ ಆಮ್ ಅ ವೆರಿ ಇನ್ಸ್ಪೈರಿಂಗ್ ಕ್ರಿಯೇಟರ್ ಫಾರ್ ಫ್ಯೂ ಪೀಪಲ್. ಜೊತೆಗೆ ತುಂಬಾ ಜನಕ್ಕಂತೂ ಸಹಾಯ ಮಾಡಿದ್ದೀನಿ ಅನ್ನೋ ಹೆಮ್ಮೆ ಇದೆ ನನಗೆ. ಅಷ್ಟೊಂದು ನಾನು ಹೇಳಕ್ ಇಷ್ಟಪಡ್ತೀನಿ. ಪೇರೆಂಟ್ಸಿಗೆ ಯಾವಾಗಾದ್ರು ಒಳ್ಳೆ ಮಕ್ಕಳಾಗ್ಬೋದು, ಜನಕ್ಕೆ ಯಾವತ್ತು ಒಳ್ಳೆ ಸೇವಕ ಆಗ್ಲಿ, ಇನ್ನೊಂದಾಗ್ಲಿ, ಎಕ್ಸಾಂಪಲ್ ಆಗ್ಲಿ ಆಗಕ್ಕಾಗಲ್ಲ. ಸಮಯ ಸಿಕ್ಕಾಗ ಆಗ್ಬಿಡ್ಬೇಕು, ಅದಂತೂ ಮಾಡಿದೀನಿ. ಐ ಆಮ್ ಹ್ಯಾಪಿ ಫಾರ್ ದಟ್. ನೋಡೋಣ ಮನೇಲಿ ಯಾವಾಗ ಒಪ್ಕೊಂತಾರೆ, ಯಾವಾಗ ಮಾತಾಡಿಸ್ತಾರೆ, ಯಾವಾಗ ಆಗುತ್ತೆ ಅದೆಲ್ಲ ಅಂತ. ಅಷ್ಟೊಂದಲ್ಲಿ ಎದೆಗೆ ತಗೊಂಡಲ್ಲ ಇವಾಗ. ಮುಂಚೆ ತಗೊಂತದೆ ಅಳ್ತಾ ಇದ್ದೆ, ಬಟ್ ಇವಾಗ ದೊಡ್ಡವನಾಗಿದ್ದೀನಿ, ಅದಕ್ಕೆ ಅಳಂಗಿಲ್ಲ. ಎಲ್ಲರೂ ವೀಕ್ ಅಂದ್ಕೊಂಡ್ಬಿಡ್ತಾರೆ ಅಂತ. ಸೊ ಹುಡುಗ ಅಳಂಗಿಲ್ಲ. ಇನ್ನೊಂದು 3 ತಿಂಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳು ಹೆಂಗ್ ಅನ್ಸುತ್ತೆ, ಏನಕ್ಕೆ ಏನ್ ಅನ್ನಿಸ್ತು? ನಾನು ಇಲ್ಲಿ ತನಕ ಬರ್ತೀನಿ ಅಂತ ಅನ್ಸುತ್ತೆ. ಹೋಗ್ಲಿ, ಇಷ್ಟು ವರ್ಷ ನಾನ್ ಸ್ಟಾರ್ಟ್ ಮಾಡ್ದಾಗಿಂದ ಇವತ್ತಿನವರೆಗೂ ಅದ್ರಲ್ಲಿ ಉದ್ದಾರ ಆಗಲ್ಲ, ಹಂಗೆ ಮನೇಲಿ ಜಗಳ ಆಗ್ತಾ ಇರುತ್ತೆ. ಬಟ್ ಅದೇ ಇವತ್ತು ಇಲ್ಲಿದ್ದೀನಿ. ನೆಕ್ಸ್ಟ್ ಇನ್ನೊಂದಿನ ಇನ್ನೊಂದ್ ಜಾಗಕ್ಕೆ ಹೋಗೋಣ. ಹೋಗ್ತಾರಣ, ಹಿಂಗಿದೆ ಲ್ಯಾಡರು, ಹಂಗೆ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬರ್ತಾರೆ ಕರ್ಸನ್.
ಗೈಸ್ ನೋಡ್ರಿ, ಗೆಸ್ಟ್ ಆಗಿ ಬಂದ್ಬಿಟ್ಟು ಪಾಪ ಕೇಕ್ ರೆಡಿ ಮಾಡ್ತಾ ಇದ್ದಾರೆ. ಇವ್ರಿಗೇನೆ ಎಕ್ಸ್ಪೀರಿಯನ್ಸ್ ಇಲ್ಲಿ ಯಾರೂ ಸಿಗಲ್ಲ ಅಂತ ಇವ್ರನ್ನೇ ಕರ್ಸಿದ್ದೀರಿ. ಆಮೇಲೆ ಕೇಳ್ತಾ ಇದ್ರು, ಅಲ್ಲ ನೀವು ಕೇಕ್ ನಾವು ಹತ್ರ ಆರ್ಡರ್ ಮಾಡಿಲ್ಲ, ನಮ್ಗೆ ಕರಿತಾ ಇದ್ದೀರಾ ಅಂತ ಅಂದರೆ, ಬ್ರೋ ನೀವು ಗೆಸ್ಟ್ ಆಗಿ ಬರ್ತಾ ಇದ್ದೀರಾ, ನಿಮ್ಮ ವೈಫ್ ಹತ್ರ ಇಲ್ಲಿ ಕೇಕ್ ಆರ್ಡರ್ ಮಾಡಿಸೋದು ವರ್ಕ್ ಮಾಡಿಸೋದು ಚೆನ್ನಾಗಿರಲ್ಲ ಬ್ರೋ ಅಂತ ಹೇಳ್ತಾ ಇದ್ರು. ನೋಡ್ರಿ ಹೆಂಗ್ ಬ್ರೋ ಇದೆಲ್ಲ ಬ್ರೋ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಲ್ಲ ಹೇಳ್ತಾರ ನೋಡಿ. ಗೈಸ್ ಟೈಮ್ ಬಂದು ಎಷ್ಟು ಗಂಟೆ? 2:30. ಇನ್ನೂ ಫೋಟೋ ಶೂಟ್ ನಡೀತೈತೆ BMW ಜೊತೆ. BMW ಫುಲ್ ಫಾರ್ಮ್ ಏನು? ಬೋಟಮೋರಾಸ್ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಏನು ಮಾಡ್ಬೇಕು? ನಮ್ಮ ಹತ್ರ BMW ಐತಲ್ಲ ಸಾಕನ್ಸುತ್ತೆ. ಬೋಟಮೋರಾನ್ ಗೊತ್ತಿಲ್ಲ ನನಗೆ. ನಂಬರ್ ಪ್ಲೇಟ್ ಆ್ಯಕ್ಚುಲಿ ತೆಗ್ದಿದ್ವಿ, ಅದ್ರದ್ದು ಪಿಂಕ್ ಕಲರ್ ಏನೋ ಆಗಿತ್ತು ಅಂತ. ಇವಾಗ ಮತ್ತೆ ಹಾಕಿಸ್ತಾ ಇದೀವಿ ಶೂಟ್ ಮಾಡೋಕ್ಕೆ, SMR ಅಂತ ಡಬಲ್ ಟೇಪ್ ಹಾಕಿ. ಸೊ ಇದು ಶೂಟ್ ಮುಗಿಸ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ. 3 ಹೇರ್ ಸ್ಟೈಲ್ ಮಾಡಿದ್ದೀನಿ ಇವತ್ತು ನಾನು. 3 ಹೇರ್ ಸ್ಟೈಲ್ ಮತ್ತೆ ಮಾಡಿರೋದು ನಾನು. ಸೊ DP ಬೇರೆ ಚೇಂಜ್ ಮಾಡ್ಬೇಕು, ಅದಕ್ಕೋಸ್ಕರ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಇವಾಗ ನಾನು. ನನ್ನ ಜೊತೆ ಹಾಕು DP ಇನ್ಸ್ಟಾದು. ಯಾಕೆ ನೀನು ಈ ಥರ? ಥ್ಯಾಂಕ್ ಯು ಸೋ ಮಚ್ ಫಾರ್ ಸೆಲೆಬ್ರೇಟಿಂಗ್ ಮೈ ಬರ್ಡೇ. ತುಂಬ ಖುಷಿ ಆಯ್ತು, ಸಖತ್ತಾಗಿ ಮಾಡಿದ್ದೆ. ಗಿಫ್ಟ್ಸ್ ಓಪನ್ ಮಾಡೋದು ನೆಕ್ಸ್ಟ್ ವ್ಲಾಗ್ ಇರುತ್ತೆ, ಸೊ ಅದನ್ನು ರೆಡಿ ಆಗಿರ್ರಿ, ವೆಯ್ಟ್ ಮಾಡಿ. ಸೊ ಐ ಓಪನ್ ಮೈ ಬರ್ಡೇ ಗಿಫ್ಟ್ಸ್. ಆಮೇಲೆ ಸಿಮ್ರಾನ್ ಚಾನಲಲ್ಲಿ ನಿಮಗೆ ಇದು ಬರುತ್ತೆ, ಡೆಕೋರೇಷನ್ ಬರುತ್ತೆ, ಬರ್ಡೇ ಸೆಲೆಬ್ರೇಷನ್ ಬರುತ್ತೆ. ಅದಾದಮೇಲೆ ಇನ್ನೂ ಒಂದಷ್ಟು ಥಿಂಗ್ಸ್ ಏನು ಇದರಲ್ಲಿರುತ್ತೆ ಅಂತ. ಕಾರ್ ಬರಲ್ಲ ಅವಳದ್ರಲ್ಲಿ, ಬಿಕಾಸ್ ಕಾರ್ ನಂದು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಇಟ್ಕೊಂಡಿದ್ದೀನಿ. ಕಾರಲ್ಲಿ ಫಸ್ಟ್ ರೈಡ್ ನನ್ನ ಜೊತೆ ಅವಳು ಹೋಗೋದು ಅದು ಬರುತ್ತೆ, ಬಿಕಾಸ್ ಇನ್ನು ಕಾರ್ ಆಚೆ ತೆಗ್ದಿಲ್ಲ. ಏನೇ ಇದ್ರು SMR ನಂದೆ, ನಮ್ದು ಬೇಸಿಕಲಿ. ಸೊ ನೆಕ್ಸ್ಟ್ ಟಾರ್ಗೆಟ್ ಇನ್ನೂ ತುಂಬ ಇದಾವೆ, ಏನೇನು ಅಂತ ಯಾವ ಕಾರ್ ತಗೋತೀರಾ? ಸೀಕ್ರೆಟ್. ಪ್ಲೀಸ್ ಡಿಫೆಂಡರ್ ತಗೊಳ್ಳಿ. ಸೀಕ್ರೆಟ್. ಕಾರ್ ಬಗ್ಗೆ ಡೀಟೇಲ್ಸು, ಕಾರ್ ಏನೇನೈತೆ ಎಲ್ಲ ಅದೆಲ್ಲ DVR ಜೊತೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಐ ಹೋಪ್ ನೀವು ಈ ವಿಡಿಯೋನ ಇಷ್ಟಪಟ್ಟಿದ್ದೀರಾ. BMW ಫೈನಲಿ ಬಂದಿದ್ದೆ, ಒಂದು ಸ್ಪೋರ್ಟ್ಸ್ ಕಾರ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ಡೇ ಟು ಮೀ. ಇವತ್ತು ನನ್ನ ಬರ್ಡೇ, ಇವತ್ತು ಈ ವ್ಲಾಗ್ ಹೋಗ್ತೈತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸಪೋರ್ಟ್, ಲವ್. ಎಲ್ಲರಿಗೂ ಥ್ಯಾಂಕ್ ಯು, ಹೃತ್ಪೂರ್ವಕವಾದ ವಂದನೆಗಳು. ಸ್ಪೆಷಲ್ ಥ್ಯಾಂಕ್ಸ್ ಟು ನನ್ನ ಫ್ಯಾಮಿಲಿ, ಗಾಡ್ ಲೈಕ್. ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸು, ಅದಾದಮೇಲೆ ಗಾಡ್ ಲೈಕಿಗೆ ಥ್ಯಾಂಕ್ಸು, ಅದಾದಮೇಲೆ ಸಿಮ್ರಾನಿಗೆ ಥ್ಯಾಂಕ್ಸು. ಕಾರ್ ವಿಚಾರಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತಾ ಇರೋದು, ಕಾರ್ ರಿಲೇಟೆಡ್ ಅಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ, ಕಾರ್ ರಿಲೇಟೆಡ್ ಅಲ್ಲಿ. ಅದಾದಮೇಲೆ ಎಲ್ಲರಿಗೂ, ನನ್ನ ಅಭಿಮಾನಿ ದೇವರುಗಳಿಗೆ, ನನ್ನ ಸಪೋರ್ಟ್ ಮಾಡಿ ಬೆಳೆಸಿರುವಂಥ ಸಪೋರ್ಟರ್ಸಿಗೆ, ನನಗೆ ಪ್ರತಿಯೊಂದು ವಿಚಾರದಲ್ಲೂ ತಿದ್ದಿ ಬುದ್ಧಿ ಹೇಳಿದ್ರು ಎಷ್ಟೋ ಜನಕ್ಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಮೇಲೆ ಇವರು ಫುಲ್ ಬರ್ಡೇಲಿ ಗೈಸ್ ನನ್ನ ಮರ್ತೋಗ್ತಾನೆ ಇದ್ರು ಗೈಸ್, ನಾನು ನೆನಪೇ ಇರಲಿಲ್ಲ ಇವರಿಗೆ. ನಾನು ಸುಳ್ಳು ಹೇಳ್ತಾ ಇದ್ದಾರೆ, ಇವಳೆ ಸೆಂಟರ್ ಆಫ್ ಅಟ್ರಾಕ್ಷನ್ ಸ್ಟೇಜ್ ಎಲ್ಲ ಇವಳೇ ನೋಡ್ತಿದ್ಲು, ನೋಡಿದ್ರೆ ನಾದ್ರ ಸುಳ್ಳು ಹೇಳ್ತಾಳೆ. ಕೈ ನೋದಿದೆ. ಥ್ಯಾಂಕ್ ಯು, ಲವ್ ಯು. ಔಟ್ಫಿಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, BMW ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ಸಿಮ್ರಾನ್ ಚೆನ್ನಾಗೇ ಇರ್ತಾಳೆ, ಅದ್ರ ಬಗ್ಗೆ ನಾವೇನು ಹೇಳ್ಬೇಕಾಗಿಲ್ಲ. ನೋಡೋದಿಲ್ಲ, ನೀನ್ ನೋಡ್ತಿರ್ಲಿಲ್ಲ. ನಾನು ನೋಡ್ತಾ ಇದ್ದೆ, ಗ್ಲಾಸ್ ಹಾಕಿದ್ನಲ್ಲ, ಗೊತ್ತಾಗಿರಲ್ಲ ನನಗೆ. ಥ್ಯಾಂಕ್ ಯು, ಗುಡ್ ನೈಟ್, ಟೇಕ್ ಕೇರ್, ಲವ್ ಯು.